ಶ್ರೀ ಗಾಯತ್ರಿ ತಪೋಭೂಮಿ ಚಾರಿಟೇಬಲ್ ಟ್ರಸ್ಟ್ ಗಾಯತ್ರಿನಗರ ಮುತ್ತಳ್ಳಿ ತಡಸ. ಇಲ್ಲಿ ಶ್ರೀ ಗಾಯತ್ರಿ ಪ್ರತಿಷ್ಠಾಪನಾ ರಜತ ಮಹೋತ್ಸವ ಸಮಾರಂಭವು ಏಪ್ರಿಲ್ 11 ರಿಂದ 16 ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ ಎಂದು ಶ್ರೀ ವಿನಾಯಕ ಆಕರವಾಡಿ ಅಧ್ಯಕ್ಷರು ಗಾಯತ್ರಿ ತಪೋಭೂಮಿ ತಡಸ ರಜತ ಮಹೋತ್ಸವ ಕಾರ್ಯಕ್ರಮದ ಕುರಿತು ವಿವರಣೆಯನ್ನು ನೀಡಿದರು. ಗಾಯಂತಂ ಪ್ರಾಯತೆ ಯಸ್ಮತ ಇತಿ ಗಾಯತ್ರಿ ಎಂಬಂತೆ ಸರ್ವರ ಧೀ ಶಕ್ತಿಯನ್ನು ಪ್ರಚೋದಿಸಿ ಉಚ್ಚಾರ ಮಾತ್ರದಿಂದ ಸಂಕಷ್ಟವನ್ನು ಹರಣ ಮಾಡುವ ಶಕ್ತಿಯೇ ಗಾಯತ್ರಿ. ಇಂತಹ ಗಾಯತ್ರಿ ಮಾತೆಯನ್ನು ಆರಾಧಿಸುವ ಕೆಲವೇ ಸ್ಥಳಗಳಲ್ಲಿ ಗಾಯತ್ರಿ ತಪ್ಪುಭೂಮಿ ಒಂದು. ದತ್ತಾತ್ರೇಯ ಸ್ವರೂಪರೂ ಪರಮಪೂಜ್ಯರೂ ಆದ ಶ್ರೀ ಕೃಷ್ಣೇಂದ್ರ ಗುರುಗಳ ಪ್ರತಿರೂಪವಾದ ವಲ್ಲಭ ಚೈತನ್ಯರು ತಪಃ ಶಕ್ತಿಯಿಂದ ಹಾಗೂ ಪರಿಶ್ರಮದಿಂದ ಮಾಘ ಶುದ್ಧ ತ್ರಯೋದಶಿ 2000 ಇಸವಿಯಿಂದ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲಿವೆ.
ಎಲ್ಲರಿಗೂ ತಿಳಿದಿರುವಂತೆ ವಲ್ಲಭ ಚೈತನ್ಯರ ಸಂಕಲ್ಪದಂತೆ 2018ರಲ್ಲಿ 24ನೇ ಕೋಟಿ ಗಾಯತ್ರಿ ಮಹಾಜ್ಞವು ಸಂಪನ್ನಗೊಂಡಿತ್ತು. ಧಾರ್ಮಿಕ ಕಾರ್ಯಕ್ರಮಗಳಲ್ಲದೆ ಪ್ರತಿನಿತ್ಯ ಅನ್ನದಾನ ಸೇವೆ, ಭಕ್ತರಿಗೆ ಉಳಿದುಕೊಳ್ಳಲು ಅಸ್ಥಿ ವ್ಯವಸ್ಥೆ, ಪ್ರಾಥಮಿಕ ಶಾಲೆ ಹಾಗೂ ಗೋಶಾಲೆ ಸ್ಥಾಪಿಸಿ ಈ ಸ್ಥಳವು ಪುಣ್ಯಕ್ಷೇತ್ರವಾಗಿದೆ. ಶ್ರೀ ಗಾಯತ್ರಿ ಮೂರ್ತಿಯ ಪ್ರತಿಷ್ಠಾಪನೆಯ ರಜತ ಮಹೋತ್ಸವದ ಸುಸಂದರ್ಭದಲ್ಲಿ ಶ್ರೀ ಕೃಷ್ಣ ಪ್ರತಿಷ್ಠಾಪನೆ, ಶ್ರೀ ದಕ್ಷಿಣಮೂರ್ತಿ ನವಗ್ರಹಗಳ ಪ್ರತಿಷ್ಠಾಪನೆ, ಧರ್ಮಧ್ವಜ ಪ್ರತಿಷ್ಠಾಪನೆಯನ್ನು ಶ್ರೀ 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 ವಿದ್ಯುಶೇಖರ್ ಭಾರತಿ ಮಹಾಸಂಸ್ಥಾನ ಶ್ರೀ ಶೃಂಗೇರಿ ಗುರುಗಳು ಅಮೃತ ಹಸ್ತದಿಂದ ಪ್ರತಿಷ್ಠಾಪಿಸಲಾಯಿತು. ರಾಜ್ಯದಲ್ಲಿ ಕೆಲವೇ ಸ್ಥಳಗಳಲ್ಲಿ ಅಂದರೆ ಶೃಂಗೇರಿ, ಕೊಲ್ಲೂರು, ಹೊರನಾಡು ಇತ್ಯಾದಿ ವಿಶೇಷ ಸ್ಥಳಗಳಲ್ಲಿ ಮಾತ್ರ ಪ್ರತಿಷ್ಠಾಪಿಸಲಾದ ಶ್ರೀಚಕ್ರವನ್ನು ಈ ಪುಣ್ಯಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಯಿತು. ಹಾಗೆ ಎಲ್ಲರೂ ಸಂಕಷ್ಟಗಳನ್ನು ನಿವಾರಿಸುವ, ಮನೋಕಾಮನೆಯನ್ನು ಪೂರೈಸುವ ನವಗ್ರಹಗಳನ್ನು ಕೂಡ ಇಲ್ಲಿ ಪ್ರತಿಷ್ಠಾಪಿಸಲಾಯಿತು. ಆದಿಶಂಕರರು ಭಾರತ ದೇಶದಲ್ಲಿ ಸನಾತನ ಧರ್ಮ ಹಾಗೂ ಧರ್ಮ ಜಾಗೃತಿಯ ಸಲುವಾಗಿ 4 ಪೀಠಗಳನ್ನು ಪ್ರತಿಷ್ಠಾಪಿಸಿದರು. ಅದರ ಸವಿ ನೆನಪಿಗಾಗಿ ಶ್ರೀ ವೇದಮಾತಾ ಗಾಯತ್ರಿ ತಪೋಭೂಮಿಯಲ್ಲಿ ಧರ್ಮಧ್ವಜ ಸಹಿತ 4 ವೇದಗಳ ಪಂಚಲೋಹಗಳ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಯಿತು. ರಜತ ಮಹೋತ್ಸವ ನಿಮಿತ್ತ ಶ್ರೀ ಗುರುಚರಿತ್ರೆ 108 ಪಾರಾಯಣ ಬುಧವಾರ ಏಪ್ರಿಲ್ 9, 2025 ರಿಂದ ಏಪ್ರಿಲ್ 15, 2025 ರವರೆಗೆ 7 ದಿನ ಸಾಮೂಹಿಕ ಶ್ರೀ ಗುರುಚರಿತ್ರೆ ಪಾರಾಯಣ ಹಾಗೂ ಸಾಮೂಹಿಕ ಗಾಯತ್ರಿ ಜಪ ನೆರವೇರಿಸಲಾಯಿತು. ನಾನು ಈ ತಪೋಭೂಮಿಯ ಈ ರಜತ ಮಹೋತ್ಸವದ ಕಾರ್ಯಕ್ರಮ ಏನಿದೆ, ಇದರ ಕಾರ್ಯಕ್ರಮದ ಒಂದು ಮೀಡಿಯಾ ಕೋಆರ್ಡಿನೇಟ್ ಅನ್ನು ಮಾಡ್ತಾ ಇದ್ದೀನಿ. ಇಲ್ಲಿ ಕಳೆದ 9ನೇ ತಾರೀಕಿನಿಂದ ಇಂದಿನವರೆಗೆ, ಇನ್ನು ನಾಳೆಯೂ ಕೂಡ ಸೇರಿ ಕಾರ್ಯಕ್ರಮಗಳು ಜರುಗ್ತಾ ಇದ್ದಾವೆ. 9ನೇ ತಾರೀಕಿನಿಂದ 11ನೇ ತಾರೀಕಿನವರೆಗೂ ವಿವಿಧ ರೀತಿಯ ಹೋಮ ಹವನಗಳು, ಗಾಯತ್ರಿ ಹವನ ಆಗಿರ್ಬೋದು, ನಾರಾಯಣ ಹೃದಯ ಹೋಮ ಆಗಿರ್ಬೋದು, ಹೀಗೆ ಹಲವಾರು ಹೋಮಗಳು, ಹವನಗಳು ನಡೀತಾ ಇದ್ದಾವೆ. ಹಾಗೆ ಗುರುಚರಿತ್ರೆಯ ಪಾರಾಯಣ 108 ಗುರುಚರಿತ್ರೆಯ ಪಾರಾಯಣವನ್ನು 9ನೇ ತಾರೀಕಿನಿಂದ ಇವತ್ತಿನವರೆಗೂ ಮಾಡ್ತಾ ಬಂದಿದ್ದಾರೆ ಋತ್ವಿಕರು. ಆಮೇಲೆ ಅದರ ಜೊತೆಗೆ ರಾಮಾಯಣ ಪಾರಾಯಣ ಮತ್ತು ಸುಂದರಕಾಂಡ ಪಾರಾಯಣ, ಹೀಗೆ ಕಳೆದ 9ರಿಂದ ಇಂದಿನವರೆಗೆ ಹಲವಾರು ರೀತಿಯ ಪಾರಾಯಣಗಳನ್ನು ಮಾಡ್ತಾ ಬಂದಿದ್ದಾರೆ. ಈಗ ಇವತ್ತು ಸಂಜೆ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳು ಮರಳಿದ್ದಾರೆ. ಅವರು ಶೋಭಾಯಾತ್ರೆ ಮೂಲಕ ಇಲ್ಲಿಗೆ ಆಗಮಿಸಲಿದ್ದಾರೆ. ನಾಳೆ ಇದರ ಒಂದು ಧರ್ಮಧ್ವಜ ಒಂದು ಸ್ಥಾಪನೆ ಮತ್ತು ದಕ್ಷಿಣಾಮೂರ್ತಿ ಸ್ಥಾಪನೆ, ಹಾಗೆ ನವಗ್ರಹಗಳ ಪ್ರತಿಷ್ಠಾಪನೆಯನ್ನು ಅವರು ಮಾಡಲಿದ್ದಾರೆ. ನಾಳೆ ಇಡೀ ದಿವಸ ಇಲ್ಲಿ ಅವರು ಇರಲಿದ್ದಾರೆ. ದಯವಿಟ್ಟು ಭಕ್ತಾದಿಗಳು ಬಂದು ಅವರ ಒಂದು ಪ್ರವಚನವನ್ನು ಮತ್ತು ಅವರ ಒಂದು ಅನುಗ್ರಹಕ್ಕೆ ಕಾರಣರಾಗಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಧನ್ಯವಾದ. ಅಲ್ಲದೆ ಗಂಗಾ ಪೂಜೆ, ಸ್ಥಾನ ಗುರು, ಗಣಪತಿ ಪೂಜೆ, ಮಹಾಸಂಕಲ್ಪ, ಪುಣ್ಯವಾಚನ, ಅಂಕುರಾರ್ಪಣೆ, ಯಾಗಶಾಲೆ, ಪ್ರವೇಶ ಸಪ್ತ ಶುದ್ಧಿ, ಕುಂಡ ಮಂಟಪ, ಶುದ್ಧಿ ವಾಸ್ತು, ರಕ್ಷಾಹವನ, ವಾಸ್ತುಬಲಿ, ಲೋಕಪಾಲ, ಕ್ಷೇತ್ರಪಾಲ ಬಲಿ ಅಲ್ಲದೆ ಋಗ್ವೇದ, ಯಜುರ್ವೇದ, ಮಹಾರುದ್ರ, ಶತಚಂಡಿ ಅನುಷ್ಠಾನಾದಿಗಳು, ಗಾಯತ್ರಿ ಹವನ, ನಿತ್ಯ ಹೋಮ, ಪೂರ್ಣಾಹುತಿ, ದೇವತಾ ಅರ್ಚನೆ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಗಾಯತ್ರಿ ತಪೋಭೂಮಿಯಲ್ಲಿ ರಜತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಎಲ್ಲ ಯಜುರ್ವೇದ ಸ್ವಾಹಾಕಾರ, ಋಗ್ವೇದ ಸ್ವಾಹಾಕಾರ, ಕುಂಕುಮಾರ್ಚನೆ, ಶತರುದ್ರ, ಅದೇ ಮಹಾರುದ್ರ, ಶತಚಂಡಿ ಪಾರಾಯಣ ಎಲ್ಲವನ್ನು ಇಟ್ಕೊಂಡ್ಬಿಟ್ಟು ಪ್ರತಿನಿತ್ಯವೂ ಕೂಡ ಬೇರೆ ಬೇರೆ ಆಗಿರ್ತಕ್ಕಂಥ ಹೋಮಗಳನ್ನೆಲ್ಲವನ್ನು ಕೂಡ ನಾವು ಇಟ್ಕೊಂಡಿದ್ದಾಗಿದೆ. ಗಾಯತ್ರಿ ಚಾರಿಟೇಬಲ್ ಟ್ರಸ್ಟ್ನವರು ಈ ಗಾಯತ್ರಿ ತಪೋಭೂಮಿ ಇರೋದೇ ಲೋಕ ಕಲ್ಯಾಣಕ್ಕೋಸ್ಕರವಾಗಿ. ಇದರಿಂದ ನಿರಂತರವಾಗಿರ್ತಕ್ಕಂಥ ಲೋಕ ಕಲ್ಯಾಣ ಕಾರ್ಯಗಳು ನಡಿಬೇಕು ಅಂತ ಹೇಳಿಬಿಟ್ಟು ಈ ಒಂದು ಕಾರ್ಯ 7 ದಿವಸಗಳ ಕಾಲ ಸತತವಾಗಿ ನಡ್ಕೊಂಡು ಬಂದಿದೆ. ಕುಂಕುಮಾರ್ಚನೆ, ಗುರುಚರಿತ್ರೆ ಪಾರಾಯಣ, ವೇದ ಪಾರಾಯಣ, ಶಾಂಕರ ಭಾಷ್ಯ ಪಾರಾಯಣ, ಭಾಗವತ, ರಾಮಾಯಣ ಎಲ್ಲ ಪಾರಾಯಣಗಳು ಕೂಡ ಅಜಸ್ರವಾಗಿ ನಡೀತಾ ಇದೆ. ನಾಳೆ ಇವತ್ತಿನ ದಿವಸ ಸಂಜೆ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಜಗದ್ಗುರುಗಳಾಗಿರ್ತಕ್ಕಂಥವರು ಆಗಮಿಸ್ತಾ ಇದ್ದಾರೆ. ಪ್ರತಿನಿತ್ಯಲೂ ಕೂಡ ಬೇರೆ ಬೇರೆಯಾಗಿರ್ತಕ್ಕಂತಹ ಶ್ರೀಗಳು ಆಗಮಿಸ್ತಾ ಇದ್ದರು. ಇವತ್ತಿನ ವಿಶೇಷ ಎಂದರೆ ಶೃಂಗೇರಿಯಿಂದ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರು ಬಂದುಬಿಟ್ಟು ನಾಳೆಯ ದಿನ ಮಹಾಪೂರ್ಣಾಹುತಿಯಲ್ಲಿ ಭಾಗವಹಿಸಿ ಎಲ್ಲ ಭಕ್ತರನ್ನು ಉದ್ದೇಶಿಸಿ ಅನುಗ್ರಹಿಸಲಿದ್ದಾರೆ. ಇಂತಹ ಒಂದು ಸುಸಂದರ್ಭದಲ್ಲಿ ಎಲ್ಲರೂ ಕೂಡ ಪಾಲ್ಗೊಂಡ್ಬಿಟ್ಟು ಕೃತಾರ್ಥರಾಗಬೇಕು ಜೀವನದಲ್ಲಿ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ.
ರಜತ ಮಹೋತ್ಸವದ ಅಂಗವಾಗಿ ಪ್ರತಿದಿನ ಬೆಳಗ್ಗೆ ಕಾಕಡಾರತಿ, ಜಪ, ನಾಮಸ್ಮರಣೆ, ಪೂಜೆ, ಹವನ, ವಿವಿಧ ಮಹಿಳಾ ಮಂಡಳಿಯಿಂದ ಲಲಿತ ಸಹಸ್ರನಾಮ ಭಜನೆ, ಪ್ರವಚನ, ಮಹಾಪ್ರಸಾದ, ಪ್ರತಿದಿನ ಹವನಗಳು, ಋಗ್ವೇದ ಸಂಹಿತ, ಯಜುರ್ವೇದ ಸಂಹಿತ, ಗಣಪತಿ ಹೋಮ, ಚಂಡಿಯಾಗ, ಸುಬ್ರಹ್ಮಣ್ಯಂ ಹೋಮ, ಅನ್ನಪೂರ್ಣೇಶ್ವರಿ ಹೋಮ, ಸುದರ್ಶನ ಹೋಮ ಸೇರಿದಂತೆ ಅನೇಕ ಹೋಮ ಹವನಾದಿಗಳು ಕಾರವಾರದ ಪದ್ಮಪುಷ್ಪ ಗುರುಕುಲದ ಕುಲಪತಿಗಳಾದ ಶಿವಮೂರ್ತಿಯಾರ್ ಜೋಯ್ಸ್ ಇವರ ಪ್ರಧಾನ ನೇತೃತ್ವದಲ್ಲಿ ನಡೆಯುತ್ತಲಿದೆ. ಶ್ರೀ ಅಶೋಕ ಹರಪ್ಪನಹಳ್ಳಿ ಉಪಾಧ್ಯಕ್ಷರು, ಗಾಯತ್ರಿ ತಪೋಭೂಮಿ ತಡಸ, ಶ್ರೀ ಪೂರ್ಣಚಂದ್ರ ಘಂಟಿಸಾಲ, ನೀಲಕಂಠ ಆಕಳವಾಡಿ, ಅರವಿಂದ ಮುತ್ತಗಿ, ಮುರಳಿ, ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು.